ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಮುಗಿಬಿದ್ದಿವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಜೋರಾಗಿದೆ. ಓಮನ್ ಕರಾವಳಿಯಲ್ಲಿ ತೈಲ ಟ್ಯಾಂಕರ್ ಒಂದರ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಇದರ ಮಧ್ಯೆ ಮಸ್ಕತ್ ಬಳಿ ತೈಲ ಟ್ಯಾಂಕರ್ ಮೇಲಿನ ಇರಾನ್ ದಾಳಿಯಲ್ಲಿ 4 ಭಾರತೀಯರಿಗೂ ಕೂಡ ಗಾಯಗಳಾಗಿವೆ. ಐಲ್ಯಾಂಡ್ ಧ್ವಜ ಹೊಂದಿದಂತಹ ಎಂಕೆಡಿ ವಿವೈಒಎಂ ಎಂಬಂತಹ ತೈಲ ಟ್ಯಾಂಕರ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಖಮೇನಿ ಹತ್ಯೆ ಬಳಿಕವೂ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರಿಸಿದೆ. ಇರಾನ್ನ ಪರಮಾಣು ಕೇಂದ್ರದ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ನಟಂಜ ಪರಮಾಣು ಕೇಂದ್ರಕ್ಕೆ ಹಾನಿಯಾಗಿದೆ ಅಂತ ಇರಾನ್ ರಾಯಭಾರಿ ಕಚೇರಿ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದೆ. ಸದ್ಯ ದಾಳಿಯ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯಿಂದ ಆತಂಕ ಸೃಷ್ಟಿಯಾಗಿದ್ದು, ಇದರ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವಂತಹ ಐಎಇಎ ಡೈರೆಕ್ಟರ್ ಜನರಲ್ ರಫೇಲ್ ಮರೆನೋ ಗ್ರೋಸಿ ಪಶ್ಚಿಮ ಏಷ್ಯಾದಲ್ಲಿ ವಿಕಿರಣ ಹಾನಿಯಾಗುವ ಸಾಧ್ಯತೆ ಇದೆ. ಪ್ರಮುಖ ನಗರಗಳು ಸೇರಿದಂತೆ ಜನರಿಗೆ ಹಾನಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಇನ್ನು ಇಸ್ರೇಲ್ ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಸೌದಿ ಅರೇಬಿಯಾದ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಸೌದಿ ಅರೇಬಿಯಾದ ರಾಸ್ ತನುರಾದಲ್ಲಿ ಇರುವಂತಹ ಪ್ರಮುಖ ಇಂಧನ ಕೇಂದ್ರವಾಗಿದ್ದು, ಭೀಕರ ದಾಳಿಗೆ ತೈಲ ಸಂಸ್ಕರಣಾ ಘಟಕ ಹೊತ್ತಿ ಉರಿದಿದೆ. ಇನ್ನು ಅಮೆರಿಕ ರಾಯಭಾರಿ ಕಚೇರಿ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಕುವೈತ್ನಲ್ಲಿರುವಂತಹ ಕಚೇರಿ ಮೇಲೆ ಶಹೀದ್ 136 ಡ್ರೋನ್ಗಳ ಮೂಲಕ ದಾಳಿಯನ್ನು ಮಾಡಿರುವಂತಹ ಶಂಕೆ ಇದೆ. ಈ ದಾಳಿಯಿಂದಾಗಿ ಕಚೇರಿ ಧ್ವಂಸವಾಗಿದ್ದು, ಅಲ್ಲದೆ ಕುವೈತ್ ನಾಗರಿಕರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಹಿನ್ನೆಲೆ ಇರಾನ್ನ ವಾಯು ನೆಲೆಯನ್ನ ಅಮೆರಿಕ ಧ್ವಂಸ ಮಾಡಿದೆ. ಇರಾನ್ ಕ್ಷಿಪಣಿ ಅಡಗು ತಾಣವನ್ನು ನಾಶ ಮಾಡಿದೆ. B-2 ಬಾಂಬರ್ ಸೂಸೈಡ್ ಡ್ರೋನ್ ಬಳಸಿ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಸಾಗಿಸ್ತಾ ಇದ್ದ ಟ್ರಕ್ ಧ್ವಂಸ ಮಾಡಿದೆ. ಇರಾನ್ನ ಕ್ಷಿಪಣಿಗಳ ಮೇಲೆ 2000 ಪೌಂಡ್ ಬಾಂಬ್ ಹಾಕಿದ್ದು, ಕ್ಷಿಪಣಿಗಳ ನೆಲೆಯನ್ನೇ ನಾಶಪಡಿಸಿದೆ. ಹಿಜ್ಬುಲ್ಲಾ ದಾಳಿಗೆ ಇಸ್ರೇಲ್ ಪ್ರತೀಕಾರ ತೆಗೆದುಕೊಂಡಿದೆ. ಲೆಬನಾನ್ನ ಬೈರುತ್ ಮೇಲೆ ಅಟ್ಯಾಕ್ ಮಾಡಿದ್ದು, ಹಿಜ್ಬುಲ್ಲಾ ನಾಯಕ ಮೊಹಮ್ಮದ್ ರಾದ್ ಹತ್ಯೆ ಮಾಡಲಾಗಿದೆ. ಲೆಬನಾನ್ ಸಂಸತ್ತಿನಲ್ಲಿ ಹತ್ಯೆ ಮಾಡಲಾಗಿದ್ದು, ಬೈರುತ್ನಲ್ಲಿ ದಕ್ಷಿಣ ಭಾಗವನ್ನ ಗುರಿಯಾಗಿಸಿ ಪ್ರಬಲ ದಾಳಿ ಮಾಡಿದ್ದು, ಈ ದಾಳಿಯಲ್ಲಿ ಹಿಜ್ಬುಲ್ಲಾ ನಾಯಕ ಸೇರಿದಂತೆ 31 ಜನರು ಸಾವನ್ನಪ್ಪಿದ್ದು, 149 ಮಂದಿಗೆ ಗಾಯಗಳಾಗಿವೆ. ಇಸ್ರೇಲ್ ಪಡೆ ಇರಾನ್ನ ಟೆಹರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಇಸ್ರೇಲ್ನ ಉನ್ನತ ಗುಪ್ತಚರ ಅಧಿಕಾರಿಯನ್ನು ಹತ್ಯೆ ಮಾಡಿದೆ. ಈಗ ಇದರ ಪ್ರತೀಕಾರವಾಗಿ ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ 10 ಕ್ಷಿಪಣಿಗಳನ್ನು ಹಾರಿಸಿದೆ. ಅಮೆರಿಕ ಬೆಂಬಲಕ್ಕೆ ನಿಂತು ದಾಳಿ ಮಾಡ್ತಾ ಇರುವಂತಹ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹುರನ್ನ ಇರಾನ್ ನೇರ ಟಾರ್ಗೆಟ್ ಮಾಡಿದೆ. ಟೆಲ್ ಅವೀವ್ ನಗರದಲ್ಲಿ ಇರುವಂತಹ ನೆತನ್ಯಾಹು ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಲಾಗಿದೆ ಅಂತ ಇರಾನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಖಮೇನಿ ಹತ್ಯೆಯ ಪ್ರತೀಕಾರಕ್ಕೆ ಇರಾನ್ ಮುಂದಾಗಿದ್ದು, ಇಸ್ರೇಲ್ ಸೇರಿದಂತೆ ಅಮೆರಿಕ ವಾಯು ನೆಲೆ ಮೇಲೆ ದಾಳಿ ನಡೆಸಿದೆ. ಕುವೈತ್ನ ಅಮೆರಿಕ ಸೇನಾ ನೆಲೆ ಮೇಲೆ ದಾಳಿ ಮಾಡಿದೆ. ಇದರ ಜೊತೆಗೆ ಜೆರುಸೆಲೆಂ, ಅಬುದಾಬಿ, ಮನಾಮಾ, ದುಬೈ ಮೇಲೂ ಕೂಡ ದಾಳಿ ಮಾಡಿದ್ದು, ದಾಹೋನಲ್ಲಿ ಪ್ರಬಲ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಕುವೈತ್ನಲ್ಲಿ F-15 ವಿಮಾನವನ್ನ ಇರಾನ್ ಹೊಡೆದುರುಳಿಸಿದ್ದು, ಪೈಲಟ್ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಂದೆಡೆ R-15 ವಿಮಾನ ಹೊತ್ತಿ ಉರಿದಿದ್ದು ನೆಲಕ್ಕುರುಳಿದೆ. ಮತ್ತೊಂದೆಡೆ ಪ್ಯಾರಾಚೂಟ್ ಮೂಲಕ ಪೈಲಟ್ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಈ ಎರಡೂ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿವೆ. شوف دورة حربية طيارة حربية طيارة حربية شوف 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 دورة حربية طيارة حربية طيارة حربية شوف 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 شوف
لا والله حربيه، طياره حربيه، طياره حربيه. شوف 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 شوف. لا والله حربيه، طياره حربيه. ಖಮೇನಿ ಹತ್ಯೆ ಬಳಿಕ ರೊಚ್ಚಿಗೆದ್ದಿರುವಂತಹ ಇರಾನ್ ಮತ್ತೆ ಇಸ್ರೇಲ್ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿದೆ. ಇರಾನ್ನ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಭಯದಲ್ಲಿದ್ದಾರೆ. ಅಮೆರಿಕದ ಸೈನಿಕರ ಸಾವು ನೋವಿನ ಆತಂಕವಿದೆ. ಇರಾನ್ ರಾಷ್ಟ್ರವು ತನ್ನನ್ನು ತಾನು ರಕ್ಷಿಸಿಕೊಳ್ತಾ ಇದೆ. ಇರಾನ್ನ ಸಶಸ್ತ್ರ ಪಡೆಗಳು ಯುದ್ಧ ಆರಂಭಿಸಿಲ್ಲ. ನಾವು ಆಕ್ರಮಣ ಶುರು ಮಾಡಿದ್ರೆ ಇನ್ನಷ್ಟು ಹಾನಿಯಾಗಲಿದೆ ಅಂತ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರನ್ನ ಕೊಲ್ಲಲು ಖಮೇನಿ ಯತ್ನಿಸಿದ್ರಾ ಅನ್ನುವಂತಹ ಅನುಮಾನಗಳು ಮೂಡಿದೆ. ಖಾಸಗಿ ಸುದ್ದಿ ಸಂಸ್ಥೆಯೊಂದರ ಪ್ರತಿನಿಧಿ ಜೊತೆ ಟ್ರಂಪ್ ಮಾತನಾಡಿದ್ದಾರೆ ಎನ್ನಲಾಗಿದ್ದು, ಖಮೇನಿ ತನ್ನನ್ನ ಕೊಲ್ಲಲು 2 ಬಾರಿ ಯತ್ನಿಸಿದ್ರು. ಆತ ನನ್ನನ್ನ ಕೊಲ್ಲೋ ಮೊದಲು ನಾವು ಆತನನ್ನ ಕೊಂದು ಹಾಕಿದ್ವಿ ಅಂತ ಟ್ರಂಪ್ ಹೇಳಿದ್ದಾರೆ ಅಂತ ಸುದ್ದಿ ಸಂಸ್ಥೆಯ ಪ್ರತಿನಿಧಿ ಹೇಳಿಕೊಂಡಿದ್ದಾರೆ. 2024ರಲ್ಲಿ ಟ್ರಂಪ್ ಕೊಲೆಗೆ ಸಂಚು ರೂಪಿಸಲಾಗಿತ್ತು ಅನ್ನುವಂತಹ ಅಮೆರಿಕ ಇಂಟೆಲಿಜೆನ್ಸ್ ವಾದಕ್ಕೆ ಇದು ಪುಷ್ಟಿ ನೀಡುವಂತಿದೆ. ಪ್ರವಾಸಕ್ಕೆ ತೆರಳಿ ದುಬೈನಲ್ಲಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸಿಲುಕಿದ್ದಾರೆ. ದುಬೈನಲ್ಲಿ ಸೇಫ್ ಆಗಿ ಇರೋದಾಗಿ ಮಾಹಿತಿಯನ್ನು ನೀಡಿದ್ದಾರೆ. ವಿಡಿಯೋ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ಶಾಸಕ ಭರತ್ ರೆಡ್ಡಿ ತಮ್ಮ ಹಿತೈಷಿಗಳು, ಸ್ನೇಹಿತರು ಸಾವಿರಾರು ಸಂಖ್ಯೆಯಲ್ಲಿ ಕರೆ ಮಾಡ್ತಿದ್ದಾರೆ. ಯಾರು ಆತಂಕಕ್ಕೆ ಒಳಗಾಗುವುದು ಬೇಡ, ನಾನು ಸುರಕ್ಷಿತವಾಗಿದ್ದೇನೆ. ಬಳ್ಳಾರಿಯಿಂದ 35 ಜನ ದುಬೈ ಪ್ರವಾಸಕ್ಕೆ ಬಂದಿದ್ವಿ, ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ವಿಮಾನ ಹಾರಾಟ ಆರಂಭವಾದ ಕೂಡಲೇ ತಾಯ್ನಾಡಿಗೆ ವಾಪಸ್ ಆಗ್ತೀವಿ ಅಂತ ಹೇಳಿದ್ದಾರೆ. ಕಳೆದ 2 ದಿನದಿಂದ ನನಗೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸ್ನೇಹಿತರು, ದೇಶಗಳು ಎಲ್ಲರೂ ಕರೆಯನ್ನು ಮಾಡಿ ಈ UAE ಕ್ರೈಸಿಸಲ್ಲಿ ತಾವು ಸಿಲುಕಿದ್ದೀರಂತೆ, ತಾವು ಯಾವ ರೀತಿಯಲ್ಲಿದ್ದೀರಿ, ತಾವು ಸುರಕ್ಷಿತವಾಗಿದ್ದೀರಾ ಅಂತೇಳಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ಕೊಂಡ್ರು ನನ್ನ ಹತ್ರ. ನಾನೆಲ್ಲರಿಗೂ ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಯಾರೂ ಆತಂಕಕ್ಕೊಳಗಾಗೋದು ಬೇಡ. ನಾನು ಸುರಕ್ಷಿತವಾಗಿದ್ದೀನಿ, ನಮ್ಮ ಕುಟುಂಬ ಸುರಕ್ಷಿತವಾಗಿದೆ. ಅದರ ಜೊತೆಗೆ ಬಳ್ಳಾರಿಯಿಂದ ಏನು 35 ಜನ ದುಬೈ ಪ್ರವಾಸಕ್ಕೆ ಬಂದಿದ್ದರು ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ, ನಮ್ಮ ಕಾಂಟ್ಯಾಕ್ಟಲ್ಲಿದ್ದಾರೆ. ಏರ್ಪೋರ್ಟ್ ರಿಸ್ಯೂಮ್ ಆಗಿದ ತಕ್ಷಣ 35 ಜನನ ನಮ್ಮ ಬಳ್ಳಾರಿಗೆ ಸೇರಿದಂಥವ್ರನ್ನ ನಾವು ನಮ್ಮ ರಾಜ್ಯಕ್ಕೆ ಕರ್ಕೊಂಡ್ಬರ್ತೀವಿ ಅಂತ ಹೇಳ್ತಾರೆ. ಇನ್ನು ದುಬೈನ ಅಬುದಾಬಿಯಲ್ಲಿ ತುಮಕೂರು ಮೂಲದ ಯುವಕ ಶಶಿಕುಮಾರ್ ಸಿಲುಕಿದ್ದಾರೆ. ಕಳೆದ 5-6 ವರ್ಷದಿಂದ ದುಬೈನಲ್ಲೇ ಶಶಿಕುಮಾರ್ ಇದ್ದು, ದುಬೈನ ಪರಿಸ್ಥಿತಿ ಗೊತ್ತಾಗ್ತಾ ಇದ್ದಂತೆ ತಂದೆ ಮಹದೇವಯ್ಯ ಹಾಗೂ ಪತ್ನಿ ಗಗನ ಶಶಿಕುಮಾರ್ಗೆ ವಿಡಿಯೋ ಕಾಲ್ ಮಾಡಿ ವಿಚಾರಿಸಿದ್ದಾರೆ. ಈ ವೇಳೆ ಶಶಿಕುಮಾರ್ ಯುದ್ಧದ ಭೀತಿ ಇಲ್ಲ, ಆತಂಕ ಪಡಬೇಡಿ ಅಂತ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ಇನ್ನು ಇದೇ ವಿಚಾರವಾಗಿ ನ್ಯೂಸ್ 18 ಜೊತೆ ಶಶಿಕುಮಾರ್ ಪತ್ನಿ ಮತ್ತು ತಂದೆ ಕೂಡ ಮಾತನಾಡಿದ್ದಾರೆ. ನನ್ನ ಮಗ ಒಂದು 5 ವರ್ಷ ಆಯಿತು, ಶಶಿಕುಮಾರ್ ಅಂತ. ಒಂದು 5 ವರ್ಷ ಆಯಿತು. 5 ವರ್ಷದಿಂದ ಏನು ಅವ್ನು ಹೋದಾಗ ಏನು ಇದು ಇರಲಿಲ್ಲ. ಆಮೇಲೆ ನಾವು ಬೆಳಗ್ಗೆ ಎದ್ದು ಇವೆಲ್ಲ ಹಿಂಗೆ ಆದಮೇಲೆ ಇದೇನಪ್ಪ ಅಂದು ಹಿಂಗೆ ಅಂದಾಗ ಫೋನ್ ಕಾಂಟ್ಯಾಕ್ಟಾಗಿದ್ದೀವಿ. ಬೇರೆಯವ್ರಿಗೂ ಕೆಲಸ ಮಾಡ್ತಾವನೆ. ದುಬೈಗೆ ಹೋಗಿ 5-6 ವರ್ಷ ಆಯಿತು. ದುಬೈಲಿ 1 ವರ್ಷ ಇದ್ದರು, ಆಮೇಲೆ ಅಂದ ಅಬಿದಾಬಿಗೆ ಹೋಗಿರಿ. ಭಯ ಆಗ್ತಾಯಿದೆ, ಆದರೆ ಅವ್ನು ಸೇಫಾಗಿದ್ದೀನಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾವನೆ. ಎಲ್ಲ ಸೇಫ್ ಮಾಡೋರಿ ಏನು ತೊಂದರೆ ಇಲ್ಲ, ಎಲ್ಲ ಒಂದು ಕಡೆಗೆ ಒಂಚೂರು ಆಗ್ಬೋದು, ಅದು ನಮಗೇನು ಗೊತ್ತಾಗಲ್ಲ, ಇಲ್ಲೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ತಾವೆ. ವಿಡಿಯೋ ಕಾಲ್ ಮಾಡಿ ಹೇಳ್ತೀನಿ. ನೈಟ್ ಡ್ಯೂಟಿ ಹೋಗಿ ಮುಗಿಸ್ಕೊಂಡು ಮಲಗಿದ್ದಾರೆ. ಮಲಿಕೊಂಡು ತಿರುಗಿ ನಾವು ಫೋನ್ ಮಾಡಿದಾಗ ಹಿಂಗೆ ಇದು ಅದನ್ನೇ ಹೇಳಿದರು, ಏನೂ ಪ್ರಾಬ್ಲಮ್ ಇಲ್ಲ. ಅವರಲ್ಲೇ ಒಂದು 5 ವರ್ಷದಿಂದಲೂ ಅಲ್ಲೇ ಇದ್ದಾರೆ. ಇವಾಗ ಒಂದು 15 ದಿವಸ ಆಯಿತು ಅವ್ರು ಹೋಗಿ. ಬೆಳಗ್ಗೆನೋ ಫೋನ್ ಮಾಡಿದ್ರು, ಅವರು ಆರಾಮಾಗಿದ್ದಾರೆ, ಅಲ್ಲಿ ಸೇಫಾಗಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಅವರು ಬಂದು ಅಬುದಾಬಿಲಿ ಇರೋದು. ಅವರು ಫೆರಾರಿ ವರ್ಲ್ಡಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಮಗೆ ಅಲ್ಲೇದ ವಿಷಯ ಎಲ್ಲ ಕೇಳ್ತಾ ಇದ್ರೆ ಭಯ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೇ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಏನು ಪ್ರಾಬ್ಲಮ್ ಇಲ್ಲ, ನಾನು ಸೇಫಾಗಿದ್ದೀನಿ, ಆರಾಮಾಗಿರಿ ಅಂತ ಹೇಳಿದ್ದಾರೆ. ಅಲ್ಲೇ ಅವ್ರ ಸರೌಂಡಿಂಗ್ ಏನು ಆ ಥರ ಕಂಡಿಲ್ಲ. ಅದೇ ದುಬೈನಲ್ಲಿ ಏನಾದರೂ ಆ ಥರ ಆಗಿದ್ದರೆ ಆಗಿರ್ಬೋದೇನೋ. ಅಲ್ಲಿಗೆ ಒಂದು 2 ಅವರ್ ಜರ್ನಿ ಆಗುತ್ತೆ, ದುಬೈ ಟು ಅಬುದಾಬಿ. ಅಬುದಾಬಿಲಿ ಏನು ಸಮಸ್ಯೆ ಇಲ್ಲ. ಮತ್ತೇನಿವಾಗ ಇರಾನ್ ಇಸ್ರೇಲ್ ಯುದ್ಧದ ಬಿಸಿ ಬಹ್ರೇನ್ಗೂ ಕೂಡ ತಟ್ಟಿದೆ. ಹೀಗಾಗಿ ಮೈಸೂರು ಜಿಲ್ಲೆಯವರಾಗಿರುವಂತಹ ಲಿಂಗರಾಜು ಬಹ್ರೇನ್ನಲ್ಲಿ ಸಿಲುಕಿದ್ದು, ನಮಗೆ ರಕ್ಷಣೆ ನೀಡುವಂತೆ ಅಳಲು ತೋಡಿಕೊಂಡಿದ್ದಾರೆ. ನಮ್ಮನ್ನ ರಕ್ಷಣೆ ಮಾಡಿ ಅಂತ ಪ್ರಧಾನಿ ಮೋದಿಗೆ ಮನವಿ ಮಾಡಿದ್ದಾರೆ. ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಾಂಬ್ಗಳಾಗ್ತಾ ಇದ್ದಾರೆ. ಯುದ್ಧದ ಕಾರ್ಮೋಡ ಹಾಕುವ ಸುತ್ತಮುತ್ತ ಸಹ ಬಾಂಬ್ ಬೀಳ್ತಾ ಇದೆ. ಈಗಾಗಲೇ ನೋಡ್ಬೋದು, ನನ್ನ ಎದುರಿಗೆ ನೋಡಿ.
ಇನ್ನು ಅಬುದಾಬಿಯಲ್ಲಿ GBMT ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತಹ ಬೆಳಗಾವಿ ನಿವಾಸಿ ಯೋಗೇಶ್ ಇಲ್ಲಿ ಸದ್ಯಕ್ಕೆ ಯಾವುದೇ ಭಯದ ವಾತಾವರಣ ಇಲ್ಲ, ಸುರಕ್ಷಿತವಾಗಿ ಇದ್ದು ಕೆಲಸ ಮಾಡ್ತಿದ್ದೇವೆ ಅಂತ ಮಾಹಿತಿ ನೀಡಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯನ್ನು ಖಂಡಿಸಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಪ್ರತಿಭಟನೆ ಜೋರಾಗಿದೆ. ಶಿಯಾ ಮುಸ್ಲಿಮರ ನೂರಾರು ಜನ ಭಾರೀ ಪ್ರತಿಭಟನೆ ಮಾಡಿದ್ದಾರೆ. ಖಮೇನಿ ಫೋಟೋ ಹಿಡಿದು ಅಮೆರಿಕ, ಇಸ್ರೇಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಮತ್ತು ಭದ್ರತಾ ಪಡೆಗಳು ಅಶ್ರುವಾಯು ಶೆಲ್ಗಳನ್ನು ಬಳಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಾಗುತ್ತಿರುವ ಉದ್ವಿಗ್ನತೆಯಿಂದಾಗಿ ಕನ್ನಡಿಗರನ್ನ ಸುರಕ್ಷಿತವಾಗಿ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ನಮ್ಮ ರಾಯಭಾರಿ ಕಚೇರಿಗಳು ಭಾರತೀಯರ ಮೇಲೆ ನಿಗಾ ಇಡಬೇಕು, ಜೊತೆಗೆ ಸುರಕ್ಷತೆಯ ಮಾರ್ಗದರ್ಶನ ನೀಡಬೇಕು. ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟರೆ ಭಾರತೀಯರನ್ನ ವಾಪಸ್ ಕರೆತರುವ ಕೆಲಸ ಮಾಡಬೇಕು. ಇದಕ್ಕಾಗಿ ವಿಶೇಷ ವಿಮಾನಗಳ ವ್ಯವಸ್ಥೆಯನ್ನ ಮಾಡಬೇಕು. ವಿದೇಶಾಂಗ ವಿಮಾನಯಾನ ಸಚಿವಾಲಯ, ರಾಜ್ಯ ಸರ್ಕಾರದ ನಡುವೆ ಸಮನ್ವಯತೆಯಾಗಿ ಟಾಸ್ಕ್ ಫೋರ್ಸ್ ರಚಿಸಬೇಕು. ಸಂಕಷ್ಟದಲ್ಲಿರುವಂತಹ ಕನ್ನಡಿಗರ ಬಗ್ಗೆ ಅವರ ಕುಟುಂಬಗಳಿಗೆ ಮಾಹಿತಿ ನೀಡಬೇಕು. ಡಿಜಿಟಲ್ ಮೆಕ್ಯಾನಿಸಂ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಇಸ್ರೇಲ್ ಇರಾನ್ ವಾರ್ ವಿಚಾರವಾಗಿ ಸಚಿವರು, ಶಾಸಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಕನ್ನಡಿಗರಿಗೆ ಆತಂಕ ಬೇಡ ಅಂದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದ ನಿವಾಸಿಗಳು ಮಿಡಲ್ ಈಸ್ಟ್ನಲ್ಲಿ ಸಿಲುಕಿದ್ದಾರೆ. ಅವರ್ಯಾರು ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಅವರಿಗೆ ಸ್ಪಂದನೆಯನ್ನ ನೀಡ್ತಿದ್ದೇವೆ. ಹೆಲ್ಪ್ಲೈನ್ಗೂ ಕೂಡ ಕರೆಗಳು ಬರ್ತಾ ಇವೆ. ಸಿಎಂ ಸೂಚನೆ ಬಳಿಕ ಸಾಕಷ್ಟು ಜಾಗೃತರಾಗಿದ್ದೇವೆ ಮತ್ತು ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ವಿಮಾನ ಹಾರಾಟ ಆರಂಭ ಆದ ಕೂಡಲೇ ವಿಶೇಷ ವಿಮಾನ ಅಥವಾ ಬೇರೆ ವಿಮಾನದ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ. ಇನ್ನೊಂದು ವಾರದಲ್ಲಿ ಕನ್ನಡಿಗರನ್ನ ಕರೆತರುವ ಕೆಲಸ ಆಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಎ ಮಂಜು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಯುದ್ಧ ಸಂಪೂರ್ಣ ನಿಲ್ಲುವವರೆಗೂ ಅಲ್ಲಿಂದ ಎಲ್ಲರನ್ನ ಕರೆಸುವುದು ಕಷ್ಟ. ವಿಮಾನ ಹಾರಾಟ ಆರಂಭವಾದರೆ ಎಲ್ಲರೂ ಕೂಡ ಬಹುಬೇಗ ಸುರಕ್ಷಿತವಾಗಿ ಬರ್ತಾರೆ. ದುಬೈನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕನ್ನಡಿಗರು ಸಾಧ್ಯವಾದಷ್ಟು ಸಹಾಯಕ್ಕೆ ಬಂದಿದ್ದಾರೆ. ನನ್ನ ಜೊತೆಯೂ ಕೂಡ ಬಹಳಷ್ಟು ಜನ ಸಂಪರ್ಕದಲ್ಲಿದ್ದಾರೆ. ಕೇಂದ್ರ ಸರ್ಕಾರವು ಕೂಡ ಎಲ್ಲ ಭಾರತೀಯರ ಸುರಕ್ಷತೆಗೆ ಒತ್ತು ಕೊಟ್ಟಿದೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯ ಸುದ್ದಿಗಳನ್ನ ನೋಡೋಣ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಎಲ್ಲ ಸರ್ಕಾರದಲ್ಲೂ ಫೋನ್ ಟ್ಯಾಪಿಂಗ್ ಇತ್ತು, ಈಗಲೂ ಕೂಡ ಫೋನ್ ಟ್ಯಾಪಿಂಗ್ ಇದೆ. ಕೆಲವರು ಫೋನ್ ಟ್ಯಾಪಿಂಗ್ ಮೂಲಕ ಪತಿವ್ರತೆ ರೀತಿ ವರ್ತಿಸುತ್ತಿದ್ದಾರೆ. ನಾನು ಸತ್ಯ ಹೇಳ್ತೇನೆ ಕೇಳಿ, ಎಲ್ಲ ಸರ್ಕಾರದಲ್ಲೂ ಕೂಡ ಫೋನ್ ಟ್ಯಾಪಿಂಗ್ ಇದೆ. ಇವತ್ತಿನ ಸರ್ಕಾರದಲ್ಲಿ ಅದು ಎಷ್ಟು ಹೆಚ್ಚಾಗಿದೆ ಎನ್ನುವಂಥದ್ದು ಅವರನ್ನೇ ಕೇಳಬೇಕು. ಅವರದ್ದೇ ಶಾಸಕರ ಮೇಲೆ ಅವರದ್ದೇ ಸಚಿವರು ಗುಪ್ತಚಾರಿಕೆ ಮಾಡ್ತಾ ಇದ್ದಾರೆ. ಇದೇ ಮೊದಲು ಈ ರೀತಿ ಮಾಡ್ತಾ ಇರುವಂಥದ್ದು. ಸಿಎಂ ಆಗಬೇಕೆಂದುಕೊಂಡವರು ಅವರ ಸರ್ಕಾರದ ಮೇಲೆ ಗುಪ್ತಚಾರಿಕೆಯನ್ನು ಆರಂಭಿಸುವುದು ದುರಂತ ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಮೇಲೆ ಎಚ್ಡಿಕೆ ಆರೋಪಿಸಿದ್ದಾರೆ. ಡಿಕೆ ಶಿವಕುಮಾರ್ ಪರ ಇರುವಂತಹ ಶಾಸಕರ ಚಲನವಲನವನ್ನ ತಿಳಿಯಲು ಸಿಎಂ ಫೋನ್ ಟ್ಯಾಪಿಂಗ್ ಮಾಡಿಸುತ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಯಾರು ಯಾರಿಗೆ ಡಿಕೆಶಿ ಪರವಾಗಿದ್ದಾರೆ, ಯಾರು ಅವರ ಚಲನವಲನಗಳನ್ನು ಗಮನಿಸೋದಕ್ಕೆ ಒಬ್ಬ ಅಧಿಕಾರಿಯ ನೇತೃತ್ವದ ತಂಡವನ್ನ ರಚಿಸಿದ್ದಾರೆ. ಶಾಸಕರು ಎಲ್ಲೆಲ್ಲಿ ಸೇರ್ತಾರೆ ಅವರ ಬಗ್ಗೆ ಫೋನ್ ಟ್ಯಾಪಿಂಗ್ ಅನ್ನ ಮಾಡ್ತಿದ್ದಾರೆ. ಡಿಕೆಶಿ ಟೀಮ್ ಪತ್ತೆ ಹಚ್ಚಲು ಒಂದು ಎಸ್ಐಟಿಯನ್ನೇ ರಚನೆ ಮಾಡಿದ್ದಾರೆ ಅಂತ ಅಶೋಕ್ ಹೇಳಿದ್ದಾರೆ. ಸಿಎಂ ಡಿಸಿಎಂ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ವಿಚಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ನಮ್ಮ ಪಕ್ಷದ ಉಸ್ತುವಾರಿ ಕಾರ್ಯದರ್ಶಿ ಸಭೆಯನ್ನ ಮಾಡಬಹುದು, ಇಲ್ಲಿ ಬಂದಾಗ ಮಾತನಾಡಿಯೇ ಮಾತನಾಡ್ತಾರೆ. ಈಗ ಹೇಳಲಿಕ್ಕೆ ನಮ್ಮ ಕಡೆ ಏನೂ ಇಲ್ವೇ ಇಲ್ಲ. ಎಲ್ಲರ ಆಗ್ರಹ ಒಂದೇ, ಬೇಗ ಸಮಸ್ಯೆ ಕ್ಲಿಯರ್ ಆಗಬೇಕು. ಬಜೆಟ್ ಆದ್ಮೇಲೆ ಮಾಡ್ತಾರಾ ಇಲ್ವಾ ಅದನ್ನ ಕ್ಲಿಯರ್ ಮಾಡಬೇಕು ಅಂದಿದ್ದಾರೆ. ಇನ್ನು ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸೈಲೆಂಟ್ ಆಗಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನಾನು ಯಾರ ಬಗ್ಗೆಯೂ ಕೂಡ ಯಾವುದರ ಬಗ್ಗೆಯೂ ಕೂಡ ಮಾತನಾಡುವುದಿಲ್ಲ. ಯಾರು ನನ್ನ ಬಳಿ ಏನೇ ಹೇಳಿಕೆಯನ್ನು ನೀಡಿದ್ರೂ ಅದರ ಬಗ್ಗೆ ಉತ್ತರವನ್ನ ಕೊಡೋದಿಲ್ಲ. ಪಕ್ಷದ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಬೇರೆ ವಿಚಾರಗಳು ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ಬಾಲಕೃಷ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ.
ಕಾಂಗ್ರೆಸ್ ಕುರ್ಚಿ ಫೈಟ್ ವಿಚಾರವಾಗಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಈ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ, ಅಷ್ಟು ಕಚ್ಚಾಟ ನಡೀತಾ ಇದೆ. ಸಾಲ ಮಾಡೋದ್ರಲ್ಲಿ ಕರ್ನಾಟಕ ಸರ್ಕಾರ 2ನೇ ಸ್ಥಾನವನ್ನ ಹೊಂದಿದೆ. ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಸರ್ಕಾರವನ್ನ ದಿವಾಳಿ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸುನೀಲ್ ಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರದ ಕಾಲಘಟ್ಟ ಮುಗಿತಾ ಇರೋದಕ್ಕೆ ಈಗೆಲ್ಲ ಈ ರೀತಿ ಶಾಸಕರು, ಕಾಂಗ್ರೆಸ್ ಶಾಸಕರು ಬೀದಿಗಿಳಿದು DK ಶಿವಕುಮಾರ್ ಪರವಾಗಿ ಶಾಸಕರಲ್ಲಿ 3-4 ಗುಂಪುಗಳಿಗೆ ಇವತ್ತು ಸಮಾಧಾನ ಇಲ್ಲ, ಆಡಳಿತದ ಬಗ್ಗೆ ಸಮಾಧಾನ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗುವ ವಿಚಾರದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಶಾಸಕ ಎ ಮಂಜು ಟಾಂಗ್ ಕೊಟ್ಟಿದ್ದಾರೆ. ಪ್ರೆಗ್ನೆಂಟ್ ಆಗಿ ಮಗು ಆದ್ಮೇಲೆ ತಾಯಿ ಆ ಮಗು ಬಗ್ಗೆ ಚಿಂತೆ ಮಾಡ್ತಾಳೆ. ಅದೇ ತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಎಂಬ ಆಸೆ ಇದೆ. ಆರ್ ಅಶೋಕ್ ಸಿಎಂ ಆಗಲಿ ಅಂತ ಅವರ ಪಕ್ಷದವರು ಯಾರು ಹೇಳ್ತಾರೆ? ನಮ್ಮ ಪಕ್ಷದವರು ಕುಮಾರಸ್ವಾಮಿ ಸಿಎಂ ಆಗಲಿ ಅಂತ ಧೈರ್ಯದಿಂದ ಹೇಳ್ತಾರೆ ಅಂತ ಎ ಮಂಜು ಹೇಳಿದ್ದಾರೆ. ರಾಜ್ಯದ ಸುದ್ದಿಗಳನ್ನ ನೋಡೋಣ. ಧಾರವಾಡದ ಕೆಐಎಡಿಬಿ ವಲಯ ಕಚೇರಿಯನ್ನ ಬೆಳಗಾವಿಗೆ ಸ್ಥಳಾಂತರಿಸುವ ಆದೇಶಕ್ಕೆ ಸರ್ಕಾರ ತಡೆ ನೀಡಿದೆ. ಕೆಐಎಡಿಬಿ ವಲಯ ಕಚೇರಿ ಸ್ಥಳಾಂತರಕ್ಕೆ ರೈತರು ವಿರೋಧಿಸಿ ಪ್ರತಿಭಟನೆ ಮಾಡಿದ್ದಾರೆ. ರೈತರ ಪ್ರತಿಭಟನೆಗೆ ಮಣಿದಿರುವಂತಹ ಸರ್ಕಾರ ಧಾರವಾಡದ ಕಚೇರಿಯನ್ನ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಆದೇಶಿಸಿದೆ. ಬೆಂಗಳೂರಲ್ಲಿ ವೀಲಿಂಗ್ ಪುಂಡರ ಹಾವಳಿ ಹೆಚ್ಚಾಗಿದೆ. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಬೈಕ್ನಲ್ಲಿ ಯುವತಿಯನ್ನ ಕೂರಿಸಿಕೊಂಡು ಪುಂಡನೊಬ್ಬ ವೀಲಿಂಗ್ ಮಾಡಿದ್ದಾನೆ. ಇಬ್ಬರು ಹೆಲ್ಮೆಟ್ ಧರಿಸದೆ ಬೈಕ್ ವೀಲಿಂಗ್ ಮಾಡ್ತಾ ರೈಡ್ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ನರಸಿಂಹನಹಳ್ಳಿ ಗೇಟ್ ಬಳಿಯಲ್ಲಿ ಅಪಘಾತ ಸಂಭವಿಸಿದೆ. ಬೊಲೆರೋ ಕಾರು ಮತ್ತು 2 ಬೈಕ್ಗಳ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿದೆ. ಗಾಯಾಳುವನ್ನ ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕ್ರೈಮ್ ಸುದ್ದಿಗಳನ್ನ ನೋಡೋಣ. 13 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಗ್ರಾಮವೊಂದರಲ್ಲಿ ಈ ಘಟನೆ ನಡೆದಿದೆ. ಅಡ್ರೆಸ್ ಕೇಳೋ ನೆಪದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಶನಿವಾರ ಶಾಲೆ ಮುಗಿಸಿಕೊಂಡು ಸೈಕಲ್ನಲ್ಲಿ ಬಾಲಕಿ ಒಬ್ಳೆ ಬರ್ತಾ ಇದ್ಲು. ಈ ವೇಳೆ ಬಾಲಕಿ ಜೊತೆ ಅಡ್ರೆಸ್ ಕೇಳುವ ನೆಪದಲ್ಲಿ ಆಕೆಯನ್ನ ಯಾರೂ ಇಲ್ಲದ ಕೆರೆ ಏರಿ ಜಾಗಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾನೆ. ಸದ್ಯ ಆರೋಪಿ ರೇಣುಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಬಾಲಕಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ವಿಚ್ಛೇದನ ಪ್ರಕರಣಗಳಲ್ಲಿ ಪತ್ನಿಗೆ ಜೀವನಾಂಶ ನೀಡುವ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ನಿಲುವನ್ನು ವ್ಯಕ್ತಪಡಿಸಿದೆ. ನನ್ನ ಆದಾಯ ತೀರಾ ಕಡಿಮೆ ಇದೆ, ಹೀಗಾಗಿ ಪತ್ನಿಗೆ ತಿಂಗಳಿಗೆ 12,000 ರೂಪಾಯಿ ಜೀವನಾಂಶವನ್ನ ನೀಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ವಾದಿಸಿದಂತಹ ಪತಿಯೊಬ್ಬನಿಗೆ ಸುಪ್ರೀಂ ಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಹಣ ಇಲ್ಲದೆ ಇದ್ರೆ ಸಾಲ ಮಾಡಿಯಾದ್ರೂ ಪತ್ನಿಗೆ ಜೀವನಾಂಶ ಕೊಡು, ಅದು ನಿನ್ನ ಜವಾಬ್ದಾರಿ. ಜೀವನಾಂಶ ಕೊಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ನಿನ್ನ ಪತ್ನಿಯನ್ನ ನಿಮ್ಮೊಂದಿಗೆ ಇರಿಸಿಕೊಳ್ಳಿ, ಆಕೆ ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೂ ಅಡುಗೆ ಮಾಡಿ ಕೊಡ್ತಾಳೆ ಅಂತ ಕೋರ್ಟ್ ಕಟುವಾಗಿ ನುಡಿದಿದೆ. ಮಹಾರಾಷ್ಟ್ರದ ಕಾನ್ಪುರ ಜಿಲ್ಲೆಯ ಕಾರ್ಖಾನೆಯಲ್ಲಿ ನಿನ್ನೆ ಸ್ಫೋಟ ಸಂಭವಿಸಿ 15 ಕಾರ್ಮಿಕರು ಮೃತಪಟ್ಟಿದ್ರು, 20 ಮಂದಿ ಗಾಯಗೊಂಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. SBL ಎನರ್ಜಿ ಲಿಮಿಟೆಡ್ನ 9 ಮಂದಿ ನಿರ್ದೇಶಕರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಅಲ್ಲದೆ ಕಾರ್ಖಾನೆಯ 21 ನಿರ್ದೇಶಕರು ಮತ್ತು ಷೇರುದಾರರ ವಿರುದ್ಧ FIR ದಾಖಲಾಗಿದೆ. ವಯನಾಡು ಭೂಕುಸಿತ ದುರಂತದ ಸಂತ್ರಸ್ತರಿಗೆ ಮೊದಲ ಹಂತದಲ್ಲಿ ಪುನರ್ವಸತಿ ಯೋಜನೆಯಡಿಯಲ್ಲಿ ಸರ್ಕಾರ ಮನೆಗಳನ್ನು ಹಸ್ತಾಂತರ ಮಾಡಿದೆ. 178 ಕುಟುಂಬಗಳಿಗೆ ಕೇರಳ ಸರ್ಕಾರ ನಾನಾ ಸೌಲಭ್ಯಗಳುಳ್ಳಂತಹ ಮನೆಗಳನ್ನು ಹಂಚಿಕೆ ಮಾಡಿದೆ. ಪ್ರತಿ ಮನೆಯೂ ಕೂಡ 1,000 ಚದುರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು 7 ಸೆಂಟ್ ಜಮೀನಿನಲ್ಲಿ ನಿರ್ಮಿಸಲಾಗಿದೆ. ಒಂದು ಮಾಸ್ಟರ್ ಸಹಿತ 3 ಬೆಡ್ರೂಮ್ಗಳು ಮತ್ತು 1 ಹಾಲ್, ಅಡುಗೆ ಕೋಣೆ, ಸ್ಟೋರ್ ರೂಮ್, ಶೌಚಾಲಯವನ್ನು ಒಳಗೊಂಡಿದೆ. 2024ರ ಜುಲೈನಲ್ಲಿ ಭೂಕುಸಿತದಿಂದಾಗಿ 350ಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗಿದ್ವು. ಸಂತ್ರಸ್ತರಿಗಾಗಿ ಕಲ್ಪೆಟ್ ಬೈಪಾಸ್ ಬಳಿಯಲ್ಲಿ ಪುನರ್ವಸತಿಯನ್ನು ನಿರ್ಮಿಸಲಾಗಿದೆ. ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಮುಂದಿನ ತಿಂಗಳು ದಿನಾಂಕ ಘೋಷಣೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಮತದಾರರ ವಿಶ್ವಾಸ ಗಳಿಸೋದಕ್ಕೆ ಈಗಿನಿಂದಲೇ ರಾಜಕೀಯ ಪಕ್ಷಗಳು ನಾನಾ ಕಸರತ್ತು ಮಾಡ್ತಾ ಇವೆ. ಆಡಳಿತ ಪಕ್ಷ ಬಿಜೆಪಿ ಜನ್ ಆಶೀರ್ವಾದ ಹೆಸರಿನಲ್ಲಿ ಯಾತ್ರೆ ಆರಂಭಿಸಿದೆ. ಇವತ್ತು ಸೋನ್ಪುರ್ನಲ್ಲಿ ಸಿಎಂ ಹಿಮಂತ್ ಬಿಶ್ವ ಶರ್ಮಾ ಜನ್ ಆಶೀರ್ವಾದ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಬಿಲ್ಲು ಬಾಣ ಹಿಡಿದು ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ರು. ವಿದೇಶದ ಸುದ್ದಿಗಳನ್ನ ನೋಡೋಣ. ಭಾರತದ ಪ್ರವಾಸದಲ್ಲಿರುವಂತಹ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ.
ದೆಹಲಿಯಲ್ಲಿ ಉಭಯ ನಾಯಕರು ಹಲವು ಮಹತ್ವದ ಒಪ್ಪಂದಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು ತಂತ್ರಜ್ಞಾನದಿಂದ ಹಿಡಿದು ಸಾಂಸ್ಕೃತಿಕ ಸಹಕಾರದವರೆಗೆ ಹಲವು ಕ್ಷೇತ್ರಗಳ ತಿಳುವಳಿಕೆ ಒಪ್ಪಂದವನ್ನ ವಿನಿಮಯ ಮಾಡಿಕೊಂಡಿದ್ದಾರೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನ 50 ಬಿಲಿಯನ್ ತಲುಪಿಸಲು ಗುರಿಯನ್ನ ಹೊಂದಿದ್ದು, ಈ ನಿಟ್ಟಿನಲ್ಲಿ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನ ಶೀಘ್ರವೇ ಅಂತಿಮಗೊಳಿಸುವುದಾಗಿ ತಿಳಿಸಿದ್ದಾರೆ.